ಜ್ಞಾನ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾವು ನಿನ್ನೆಯಿಂದ ವಿಷ್ಣು ಸಹಸ್ರನಾಮದ ಸ್ತೋತ್ರ ಹಾಗೂ 27 ನಕ್ಷತ್ರಗಳ ಒಂದು ಸಕಲ ಶ್ಲೋಕಗಳ ಒಂದು ಅರ್ಥಗರ್ಭಿತವಾದ ಅರ್ಥ ಚಿಂತನೆಯೊಂದಿಗೆ ನಾವು ತೊಡಗಿದ್ದೇವೆ. ನಿನ್ನೆ ಪೂರ್ವ ಪೀಠಿಕೆಯ ವಿವರಣೆಯನ್ನು, ವಿಷ್ಣು ಸಹಸ್ರನಾಮದ ಶ್ಲೋಕದ ವಿವರಣೆಯನ್ನು ನಾವು ತಿಳ್ಕೊಂಡ್ವಿ. ಇವತ್ತಿನಿಂದ ಪೂರ್ವ ಪೀಠಿಕಾ ಶ್ಲೋಕಗಳು ಜೊತೆಗೆ ಅದರ ಅರ್ಥವನ್ನು ಶುರು ಮಾಡೋಣ. ಮೊದಲು ಶ್ರೀ ವೈಶಂಪಾಯನ ಉವಾಚ. ಶ್ಲೋಕ ಇದಾಗಿದೆ. ಶ್ರುತ್ವಾ ಧರ್ಮಾನಶೇಷೇಣ ಪಾವನಾನಿ ಚ ಸರ್ವಶಃ ಯುಧಿಷ್ಠಿರಶಾಂತನವಂ ಪುನರೇವಾಭ್ಯಭಾಷತ. ವೈಶಂಪಾಯನು ಹೀಗೆ ನುಡಿದನು. ಪಾಪಗಳನ್ನು ಕಳೆದು ಪರಿಶುದ್ಧವಾಗುವ ಎಲ್ಲ ಧರ್ಮಗಳ ಬಗ್ಗೆ ಸಮಗ್ರವಾಗಿ ಭೀಷ್ಮಾಚಾರ್ಯರಿಂದ ಕೇಳಿ ತಿಳಿದ ನಂತರ ಯುಧಿಷ್ಠಿರ ಭೀಷ್ಮಾಚಾರ್ಯರಲ್ಲಿ ಈ ರೀತಿ ಪ್ರಶ್ನೆ ಕೇಳುತ್ತಾನೆ. ಯಾವ ರೀತಿ ಅಂದರೆ, ಯುಧಿಷ್ಠಿರ ಉವಾಚ. ಕಿಮೇಕಂ ದೈವತಂ ಲೋಕೆ ಕಿಂ ವಾಪ್ಯೇಕಂ ಪರಾಯಣಂ ಸ್ತುವಂತಃ ಕಂ ಕಮಚ್ಚಂಥ ಪ್ರಾಪ್ನುಯುರ್ಮಾನವಾ ಶುಭಂ. ಕೋ ಧರ್ಮಃ ಸರ್ವಧರ್ಮಾಣಾಂ ಭವತಃ ಪರಮೋ ಮತಃ ಕಿಂ ಜಪನ್ಮುಚ್ಯತೆ ಜಂತುರ್ ಜನ್ಮ ಸಂಸಾರ ಬಂಧನಾತ್. ಎಲ್ಲ ಶಾಸ್ತ್ರಗಳು ಸಾರುವ ಹಿರಿಯ ದೇವತೆ ಯಾರು? ಒಬ್ಬನೇ ಒಬ್ಬ ಕೊನೆಗೂ ಆಸರಿಗೂ ಯಾರಾಗಿದ್ದಾನೆ? ಯಾರನ್ನು ಹಾಡಿ ಹೊಗಳುತ್ತಾ ಆರಾಧಿಸುವುದರಿಂದ ಮಾನವನಿಗೆ ಸಕಲ ಒಳಿತನ್ನು ಉಂಟು ಮಾಡುತ್ತದೆ? ಯಾವುದು ಎಲ್ಲ ಧರ್ಮಗಳಿಗಿಂತಲೂ ಮಿಗಿಲಾದ ಧರ್ಮ ಎಂದು ನಿಮ್ಮ ಅಭಿಮತ? ಯಾವುದನ್ನು ಜಪಿಸುವುದರಿಂದ ಮಾನವ ಹುಟ್ಟಿನಿಂದ ಹಾಗೂ ಸಂಸಾರ ಬಂಧನದಿಂದ ಮುಕ್ತಿ ಪಡೆಯುತ್ತಾನೆ? ಈ ಶ್ಲೋಕದ ಅರ್ಥ ಇದಾಗಿತ್ತು. ಯುಧಿಷ್ಠಿರ ಕೇಳ್ತಾನೆ, ಈ ಶ್ಲೋಕದ ಮುಖಾಂತರ ಎಲ್ಲ ಶಾಸ್ತ್ರಗಳಿಗೂ ಹಿರಿಯ ದೇವತೆ ಯಾರಾಗಿದ್ದಾರೆ? ಒಬ್ಬನೇ ಒಬ್ಬ ಕೊನೆಗೂ ಮತ್ತು ಅಂತ್ಯಕ್ಕೂ ಇರುವಂತಹ ಆ ವ್ಯಕ್ತಿ ಯಾರು? ಯಾರನ್ನು ಹಾಡಿ ಹೊಗಳಿದ್ರೆ ಸಕಲ ಪಾಪಗಳನ್ನು ಮನುಷ್ಯನ ಒಳಿತನ್ನು ಉಂಟು ಮಾಡುತ್ತೆ? ಯಾವ ಧರ್ಮಗಳಿಗಿಂತಲೂ ಮಿಗಿಲಾದ ಧರ್ಮ ಯಾವುದಾಗಿದೆ? ಇದನ್ನು ಜಪಿಸುವುದರಿಂದ ಮಾನವನ ಹುಟ್ಟಿನಿಂದ ಹಾಗೂ ಸಂಸಾರ ಬಂಧನದಿಂದ ಮುಕ್ತಿ ಪಡೆಯುವುದಾದರೂ ಹೇಗೆ ಎಂದು ಯುಧಿಷ್ಠಿರನು ಈ ಪ್ರಶ್ನೆಯನ್ನು ಭೀಷ್ಮಾಚಾರ್ಯರ ಬಳಿ ಶ್ಲೋಕದ ಮುಖಾಂತರ ಕೇಳ್ತಾನೆ. ನಂತರ ಭೀಷ್ಮಾಚಾರ್ಯರು ಹೀಗೆ ಉತ್ತರಿಸುತ್ತಾರೆ. ಜಗತ್ಪ್ರಭುಂ ದೇವದೇವಮನಂತಂ ಪುರುಷೋತ್ತಮಂ ಸ್ತುವನ್ನಾಮ ಸಹಸ್ರೇಣ ಪುರುಷ ಸತತೋತ್ಥಿತಃ ತಮೇವ ಚಾರ್ಚಯುನ್ನಿತ್ಯಂ ಭಕ್ತ್ಯಾ ಪುರುಷಮವ್ಯಯಂ ಧ್ಯಾಯನ್ ಸ್ತುವನ್ನಮಸ್ಯಂಚ ಯಜಮಾನಸ್ತಮೇವ ಚ. ಅನಾದಿನಿಧನಂ ವಿಷ್ಣುಂ ಸರ್ವಲೋಕಮಹೇಶ್ವರಂ ಲೋಕಾಧ್ಯಕ್ಷಂ ಸ್ತುವನ್ ನಿತ್ಯಂ ಸರ್ವದುಃಖಾದಿಗೋ ಭವೇತ್. ಬ್ರಹ್ಮಣ್ಯಂ ಸರ್ವಧರ್ಮಜ್ಞಂ ಲೋಕಾನಾಂ ಕೀರ್ತಿವರ್ಧನಂ ಲೋಕಾನಾಥಂ ಮಹದ್ಭೂತಂ ಸರ್ವಭೂತಭವೋದ್ಭವಂ. ಈ ರೀತಿ ಧರ್ಮರಾಯನ ಪ್ರಶ್ನೆಗೆ ಭೀಷ್ಮಾಚಾರ್ಯರು ಶ್ಲೋಕದ ಮುಖಾಂತರ ಉತ್ತರವನ್ನು ಕೊಡ್ತಾರೆ. ಈ ಶ್ಲೋಕದ ಅರ್ಥ ಏನಾಗಿದೆ ಅಂದರೆ, ಎಂದೂ ಎಡವದೆ ಎಚ್ಚರದಿಂದಿರುವ ಸಾಧಕ ಜಗದ ಒಡೆಯನನ್ನು, ದೇವತೆಗಳಿಗೂ ಹಿರಿಯನಾದ ಹಿರಿಯ ದೈವವನ್ನು ಆತನ 1000 ನಾಮಗಳಿಂದ ಸ್ತುತಿಸುತ್ತಾ ಅಳಿವಿರದ ಆ ಪುರುಷನನ್ನೇ ಪುರುಷೋತ್ತಮ ಎಂದು ಅನುಗಾಲ ಭಕ್ತಿಯಿಂದ ಪೂಜಿಸುತ್ತಾ, ಅವನನ್ನೇ ಮನದಲ್ಲಿ ನೆನೆಯುತ್ತಾ ಸದಾ ಸ್ತುತಿಸುತ್ತಾ ತಲೆಬಾಗಿ ಆರಾಧಿಸುತ್ತಾ ತುದಿ ಮೊದಲು ಇರದವನನ್ನು, ಎಲ್ಲೆಡೆ ತುಂಬಿಕೊಂಡಿರುವನನ್ನು, ಎಲ್ಲ ಲೋಕಗಳ ಹಿರಿಯ ಒಡೆಯನಿಗೂ ಒಡೆಯನಾದನವನನ್ನು, ಮೇಲೆ ನಿಂತು ಎಲ್ಲವನ್ನೂ ಕಾಣುತ್ತಿರುವವನನ್ನು, ತಿಳಿದವರು ಮೆಚ್ಚುವವನನ್ನು, ಎಲ್ಲ ಧರ್ಮಗಳ ಬಲ್ಲವನನ್ನು, ಜೀವಗಳಿಗೆ
ಜಸದ ಏರು ತೋರುವವನನ್ನು, ಜೀವಜಾತಕ ಒಡೆಯನನ್ನು, ಎಲ್ಲ ಜೀವಗಳಿಗೂ ಬಾಳನಿತ್ತವನನ್ನು, ಹಿರಿಯ ತತ್ವವಾದ ಶ್ರೀ ನಾರಾಯಣನನ್ನೇ ಭಗವಂತನೆಂದು ಆರಾಧಿಸಲ್ಪಡಬೇಕು. ಈ ರೀತಿ ಭಗವಂತನ ಗುಣಗಾನವನ್ನು ಮಾಡ್ತಾ ಧರ್ಮರಾಯನ ಪ್ರಶ್ನೆಗಳಿಗೆ ಈ ಅರ್ಥಗರ್ಭಿತವಾದ ಶ್ಲೋಕದ ಮುಖಾಂತರ ಭೀಷ್ಮಾಚಾರ್ಯರು ಉತ್ತರವನ್ನು ಕೊಡ್ತಾರೆ. ಏಷ ಮೇ ಸರ್ವಧರ್ಮಾಣಾಂ ಧರ್ಮೋಧಿಗತುಮೋ ಮತಃ ಯದ್ಭಕ್ತ್ಯಾ ಪುಂಡರೀಕಾಕ್ಷಂ ಸ್ತವೈರಚ್ಚೈ ನರಸ್ಸದಾ. ಭಗವಂತನನ್ನ ಅವನ ಗುಣದ ಅನುಸಂಧಾನದ ಮುಖಾಂತರ ಸ್ತುತಿಸುವುದೇ ಧರ್ಮದಲ್ಲಿ ಶ್ರೇಷ್ಠವಾದ ಧರ್ಮ. ಸ್ತೋತ್ರಗಳಲ್ಲಿ ಶ್ರೇಷ್ಠವಾದ ಸ್ತೋತ್ರ ವಿಷ್ಣು ಸಹಸ್ರನಾಮ. ಭಗವಂತನ ಸ್ತೋತ್ರವನ್ನು ಶ್ರದ್ಧೆ ಭಕ್ತಿಯಿಂದ ವಿಶ್ವಾಸ ನಂಬಿಕೆಯಿಂದ ಸ್ತುತಿಸುವುದು ಎಲ್ಲ ಧರ್ಮಗಳಿಗಿಂತ ಮಹತ್ತಾದ ಧರ್ಮ. ನಮ್ಮ ನಂಬಿಕೆ ಎಂಥದ್ದೋ, ನಮ್ಮ ವ್ಯಕ್ತಿತ್ವ ಎಂಥದ್ದೋ, ನಾವು ಪಡೆಯುವ ಫಲವೂ ಕೂಡ ಅಂಥದ್ದೇ ಆಗಿರುತ್ತೆ. ನಂಬಿಕೆಯನ್ನು ಬೆಳೆಸಿಕೊಳ್ಳದಿದ್ದರೆ ಉಪಯೋಗವಿಲ್ಲ. ತಿಳಿಯದೆ ನಂಬದೆ ಪೂಜಿಸಿ ಉಪಯೋಗವಿಲ್ಲ. ಗೌರವಪೂರ್ವಕವಾಗಿ ನಂಬಿಕೆಯಿಂದ ಸ್ತೋತ್ರಗಳಿಂದ ಹಾಡಿ ಕೊಂಡಾಡಿ ಪೂಜಿಸುವುದೇ ಶ್ರೇಷ್ಠವಾದ ಧರ್ಮ. ಧರ್ಮ ಅಂದರೆ ಪಂಗಡಗಳಲ್ಲ, ನಾವು ಪೂಜಿಸುವಂತಹ ವಿಧಾನ, ನಾವು ತಿಳಿದುಕೊಂಡು ಮಾಡುವಂತಹ ಪೂಜಿಸುವ ಧರ್ಮವೇ ಆ ಪೂಜೆಯ ವೈಖರ್ಯತೆಯನ್ನು ನಾವು ಧರ್ಮ ಎಂದು ಇಲ್ಲಿ ಸೂಚಿಸಬೇಕು ಎಂದು ಧರ್ಮರಾಯನು ಯುಧಿಷ್ಠಿರನಿಗೆ ಅಂದರೆ ಭೀಷ್ಮಾಚಾರ್ಯರು ತಮ್ಮ ಶ್ಲೋಕದ ಮುಖಾಂತರ ಹೀಗೆ ಹೇಳ್ತಿದ್ದಾರೆ. ಈ ರೀತಿ ಭೀಷ್ಮಾಚಾರ್ಯರು ಯಾವುದು ಶ್ರೇಷ್ಠವಾದ ಧರ್ಮ, ಯಾವುದನ್ನು ಪೂಜೆಯನ್ನು ಮಾಡಿ ನಾವು ಯಾರನ್ನು ಸ್ಮರಿಸಿದ್ರೆ, ಯಾವ ಗೌರವಪೂರ್ವಕವಾಗಿ ನಂಬಿಕೆಯಿಂದ ಸ್ತೋತ್ರಗಳಿಂದ ಹಾಡಿದರೆ ಕೊಂಡಾಡಿದರೆ ಪೂಜಿಸುವುದೇ ಶ್ರೇಷ್ಠವಾದ ಧರ್ಮ ಅಂತ ಯುಧಿಷ್ಠಿರನಿಗೆ ಈ ಶ್ಲೋಕದ ಮುಖಾಂತರ ವರ್ಣನೆಯನ್ನು ಮಾಡ್ತಾರೆ. ನಂತರ ಪರಮಂ ಯೋ ಮಹತ್ತೇಜ ಪರಮಂ ಯೋ ಮಹತ್ತಪಃ ಪರಮಂ ಯೋ ಮಹದ್ಬ್ರಹ್ಮ ಪರಮಂ ಹ್ಯಃ ಪರಾಯಣಂ. ಭಗವಂತ ಬೆಳಕುಗಳಿಗೆ ಬೆಳಕು ನೀಡುವಂತಹ ಸ್ವರೂಪವಾದ ಪುರುಷೋತ್ತಮ. ಎಲ್ಲರ ಚಿಂತೆಯ ಕೊನೆಯ ಗುರಿ, ಎಲ್ಲ ಜ್ಞಾನದ ಗಮ್ಯ ಆ ಭಗವಂತನಾಗಿರ್ತಾನೆ. ಇಲ್ಲಿ ಭಗವಂತನನ್ನು ಪರಮ ಮಹಾಬ್ರಹ್ಮ ಎನ್ನುತ್ತಾರೆ. ಇಲ್ಲಿ ಬ್ರಹ್ಮ ಎಂದರೆ ಜೀವರು, ಪರಬ್ರಹ್ಮ ಎಂದರೆ ಮುಕ್ತರಾದ ಜೀವರು. ಪರಬ್ರಹ್ಮ ಎಂದರೆ ಶ್ರೀತತ್ವ. ನಿತ್ಯ ಮುಕ್ತಳಾದ ಶ್ರೀ ಲಕ್ಷ್ಮೀ ದೇವಿಯನ್ನು ಪರಬ್ರಹ್ಮ ಅಂತಲೂ ಕರೀತಾರೆ. ಪರಮ ಮಹಾಬ್ರಹ್ಮ ಎಂದರೆ ನಾರಾಯಣ. ಭಗವಂತ ಪರಾಯಣರಿಗೂ ಕೂಡ ಪರಮ. ಇಲ್ಲಿ ಪರಾಯಣರು ಎಂದರೆ ನಮಗೆ ಆಸರೆಯಾಗಿರುವಂತಹ ತತ್ವಾಭಿಮಾನಿ ದೇವತೆಗಳು. ಭಗವಂತ ಸರ್ವ ದೇವತೆಗಳ ಒಡೆಯ. ಅಂದರೆ ಎಲ್ಲದಕ್ಕೂ ಒಂದು ಅಭಿಮಾನಿ ದೇವತೆ ಇರ್ತಾರೆ. 33 ಕೋಟಿ ದೇವಾನುದೇವತೆಗಳು ನೆಲೆಸಿದ್ದಾರೆ ಅಂತ ಹೇಳ್ತಾರಲ್ಲ, ಆ ದೇವತೆಗಳೆಲ್ಲ ಯಾರಾಗಿರ್ತಾರೆ ಅಂದರೆ ಒಂದೊಂದು ಕಾರ್ಯಕ್ಕೂ, ಒಂದೊಂದು ಕ್ಷೇತ್ರಕ್ಕೂ, ಒಂದೊಂದು ಕ್ಷೇತ್ರಜ್ಞಕ್ಕೂ ಆ ಅಭಿಮಾನಿ ದೇವತೆಗಳನ್ನೆಲ್ಲ ಒಳಗೂಡಿರುವಂತಹ ದಾಮೋದರ ರೂಪಿ ಭಗವಂತ ಅಂದರೆ ನಮ್ಮ ವಿಷ್ಣುದೇವರು ಸರ್ವವ್ಯಾಪಿಯೂ ಹಾಗೂ ಸರ್ವ ದೇವತೆಗಳ ಒಡೆಯ ಎಂದು ಈ ಶ್ಲೋಕದ ಮುಖಾಂತರ ವರ್ಣನೆ ಮಾಡ್ತಿದ್ದಾರೆ. ಅದೇ ರೀತಿ ಪವಿತ್ರಾಣಾಂ ಪವಿತ್ರಂ ಯೋ ಮಂಗಲಾನಾಂ ಚ ಮಂಗಳಂ ದೈವತಂ ದೇವತಾನಾಂ ಚ ಭೂತಾನಾಂ ಯೋ ವ್ಯಯ ಪಿತ. ಪವಿತ್ರ ಎಂದರೆ ಪಾವನಗೊಳಿಸುವಂಥದ್ದು. ನಾವು ನಿರ್ಮಲವಾಗಬೇಕಾದ್ರೆ ಆ ಪರಮ ಪವಿತ್ರನಾದ ಭಗವಂತನಲ್ಲಿ ಶರಣಾಗಬೇಕು. ಆತ ಪಾವನಗಳಿಗೆ ಹಾಗೂ ಪಾವನನಾದವನು, ಒಳಿತುಗಳಿಗೆ ಒಳಿತಿನಾದವನು, ದೇವತೆಗಳಿಗೂ ಹಿರಿಯ ದೈವ, ಜೀವರಿಗೆ ಅಳಿವಿರದ ಅಪ್ಪ. ಅಂದರೆ ಎಲ್ಲರಿಗೂ ತಂದೆಯ ಸ್ಥಾನವನ್ನು ಮೊದಲಿಗೆ ಆದಿ ಅಂತ್ಯಕ್ಕೂ
ಯಾವುದಕ್ಕೂ ಇವನಿಗೆ ಕೊನೆ ಇಲ್ಲದವನಾಗಿರೋದ್ರಿಂದ ಇವನು ಹಿರಿಯ ದೈವ ಎಂದು ಈ ಶ್ಲೋಕದ ಮುಖಾಂತರ ಭೀಷ್ಮಾಚಾರ್ಯರು ಧರ್ಮೋಪದೇಶದಲ್ಲಿ ಯುಧಿಷ್ಠಿರನಿಗೆ ಹೇಳ್ತಿದ್ದಾರೆ. ಅದೇ ರೀತಿ ಯತಃ ಸರ್ವಾಣಿ ಭೂತಾನಿ ಭವಂತ್ಯಾದಿಯುಗಾಗಮೆ ಯಸ್ಮಿಂಚ ಪ್ರಳಯಂ ಯಾಂತಿ ಪುನರೇವ ಯುಗಕ್ಷಯೇ. ಸೃಷ್ಟಿಕಾಲದಲ್ಲಿ ಭಗವಂತನಿಂದ ಈ ಕಾಣುವ ಸೃಷ್ಟಿ ನಿರ್ಮಾಣವಾಗುತ್ತದೆ. ಎಲ್ಲ ಜೀವಗಳು ಹುಟ್ಟಿ ಬರ್ತವೆ. ಪ್ರಳಯ ಕಾಲದಲ್ಲಿ ಕಾಣುವ ರೂಪ ಕಳೆದುಕೊಂಡು ಸೂಕ್ಷ್ಮ ರೂಪದಲ್ಲಿ ಆ ಭಗವಂತನನ್ನು ಹೋಗಿ ಸೇರ್ತವೆ. ಪ್ರತಿಯೊಂದು ಕ್ರಿಯೆ ವ್ಯವಸ್ಥಿತವಾಗಿದ್ದರೂ ಕೂಡ ಗಣಿತಬದ್ಧವಾಗಿ ನಡೆಯುತ್ತದೆ. ಇಲ್ಲಿ ಯಾವುದೂ ಆಕಸ್ಮಿಕವಲ್ಲ. ಅಂದರೆ ನಮಗೆ ತಿಳಿದಿರುವಂತಹ ವಿಧಿ ಎಂದರೆ ವಿಧಿ ಲಿಖಿತ ಅಂತ ನಾವು ಏನು ಹೇಳ್ತೀವಿ, ಇದೆ ಆಲ್ರೆಡಿ ಎಲ್ಲ ನಡೆದು ಬಿಟ್ಟಿರುವಂತಹದ್ದು, ನಮಗೆ ನಡೆಯಬೇಕಾಗಿರುವಂಥದ್ದು. ಇದೇ ನಮಗೂ ಮತ್ತು ದೇವತೆಗಳಿಗೂ ಇರುವಂತಹ ದೊಡ್ಡ ವ್ಯತ್ಯಾಸ. ಅದೇ ರೀತಿ ತಸ್ಯ ಲೋಕ ಪ್ರಧಾನಸ್ಯ ಜಗನ್ನಾಥಸ್ಯ ಭೂಪತೆ ವಿಷ್ಣೋರ್ನಾಮ ಸಹಸ್ರಂ ಮೇ ಶೃಣು ಪಾಪ ಭಯಾಪಹಂ. ಭಗವಂತ ನಮ್ಮ ಪಾಪ ಭಯವನ್ನು ತೊಡೆದು ಹಾಕ್ತಾನೆ. ಅದೇ ರೀತಿ ತಪ್ಪು ಮಾಡಿದಾಗ ತಿದ್ದಿ ಉದ್ಧಾರ ಮಾಡ್ತಾನೆ. ಓ ಭೂಪತಿಯೇ, ಎಲ್ಲ ಶಾಸ್ತ್ರಗಳ ಮುಖ್ಯ ವಾಚ್ಯನಾದ ಜಗದೊಡೆಯನಾದ ಇಂತಹ ವಿಷ್ಣುವಿಗೆ 1000 ನಾಮಗಳನ್ನು ಕೊಟ್ಟು ಆಲಿಸುವಂತಹ ಸುಸಂದರ್ಭ ಇದಾಗಿದೆ. ಈ ರೀತಿ ಭಗವಂತನನ್ನ ಈ ಶ್ಲೋಕದಲ್ಲಿ ಹಾಡಿಕೊಂಡಾಡಿರುವಂತಹ ಭೀಷ್ಮಾಚಾರ್ಯರು ಯುಧಿಷ್ಠಿರನಿಗೆ ಧರ್ಮೋಪದೇಶದಲ್ಲಿ 1000 ನಾಮಗಳ ಬಗ್ಗೆ ಅರ್ಥಚಿಂತನೆಯನ್ನು ಹೇಳ್ತಿದ್ದಾರೆ. ಅದೇ ರೀತಿ ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿಭಿ ಪರಿಗೀತಾನಿ ತಾನಿ ವಕ್ಷ್ಯಾಮಿ ಭೂತಯೇ. ಪ್ರಾಚೀನ ಋಷಿಮುನಿಗಳು ಮಹಾತ್ಮರು ನಿರಂತರ ಉಪಾಸನೆ ಮಾಡಿಕೊಂಡು ಬಂದಿರುವಂತಹ ಈ ಪರಮಾತ್ಮನ ಗುಣವನ್ನು ಸಾರುವ ಹೆಸರಾಂತ 1000 ನಾಮಗಳನ್ನು ಹೇಳುತ್ತೇನೆ ಎಂದು ಭೀಷ್ಮಾಚಾರ್ಯರು ವಿಷ್ಣು ಸಹಸ್ರನಾಮವನ್ನು ಶ್ರೀಕೃಷ್ಣನ ಸಮ್ಮುಖದಲ್ಲಿ ಧರ್ಮರಾಯನಿಗೆ ಉಪದೇಶ ಈ ರೀತಿ ಮಾಡ್ತಾ ಹೋಗ್ತಾರೆ. ಇದೇ ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ಪೂರ್ವ ಪೀಠಿಕೆಯಲ್ಲಿ ಬರುವಂತಹ ಶ್ಲೋಕಗಳಾಗಿವೆ. ಈ ರೀತಿ ಪ್ರತಿಯೊಂದು ಶ್ಲೋಕಕ್ಕೂ ಹಾಗೆ ಮುಂಬರುವಾಗ ಎಲ್ಲ ಶ್ಲೋಕದಲ್ಲ ಗರ್ಭಿತವಾಗಿ ಹಾಗೂ ಆ ಶ್ಲೋಕಗಳ ಚಿಂತನೆಯೊಡನೆ ಪ್ರತಿಯೊಂದು ನಕ್ಷತ್ರಕ್ಕೂ ಪ್ರತಿಯೊಂದು ಪಾದಗಳಿಗೂ ಇರುವಂತಹ ಶ್ಲೋಕವ ಸಹಿತ ಅರ್ಥವನ್ನು ಹೇಳುವುದು ನಮ್ಮ ಈ ಒಂದು ಪ್ರಯತ್ನವಾಗಿದೆ. ಆದ್ದರಿಂದ ಇದು ಪೂರ್ವ ಪೀಠಿಕೆಯ ಶ್ಲೋಕಗಳು. ಈ ರೀತಿ ಅರ್ಥಚಿಂತನೆಯನ್ನು ನಾವು ಮಾಡ್ತಾ ವಿಷ್ಣು ಸಹಸ್ರನಾಮವನ್ನು ಸ್ಮರಿಸ್ತಾ ಹೋದರೆ ಇದನ್ನು ಒಂದು ಬಾರಿ ಹೇಳ್ಕೊಂಡ್ರೂ ಸಾಕು, ನಮಗೆ ಸಂಪೂರ್ಣ ಅನುಗ್ರಹ, ಸಂಪೂರ್ಣ ಫಲಪ್ರಾಪ್ತಿ ಆ ಭಗವಂತ ನಮ್ಮಲ್ಲಿ ನಿಂತು ಮಾಡ್ತಾನೆ ಎಂಬ ಒಂದು ನಂಬಿಕೆ. ಆದ್ದರಿಂದ ನಮ್ಮ ವೈದಿಕ ಧರ್ಮದಲ್ಲಿ ಎಲ್ಲದಕ್ಕೂ ಉತ್ತರ ಇದೆ, ಯಾವುದಕ್ಕೆ ಉತ್ತರ ಇಲ್ಲ. ಆದರೆ ನಾವು ಅದನ್ನು ತಿಳಿಯುವಂತಹ ಪ್ರಯತ್ನ ನಮ್ಮಲ್ಲಾಗಿರಬೇಕು. ಇದೇ ನಮ್ಮ ಸನಾತನ ಧರ್ಮವನ್ನು ಉಳಿಸೋದು ಬೆಳೆಸೋದು ಅಂದರೆ. ಇದಾಗಿತ್ತು ನಮ್ಮ ಪ್ರಯತ್ನದ ಜೊತೆಗೆ ನಿಮ್ಮೆಲ್ಲರ ಪ್ರಯತ್ನವು ಇದ್ರೆ ಕೂಡ ಬಹಳ ಮುಂದಿನ ಒಂದು ಪೀಳಿಗೆಗೆ ಮಾರ್ಗದರ್ಶನವಾಗುತ್ತೆ ಎಂಬ ಒಂದು ಪ್ರಯತ್ನ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇದೇ ರೀತಿ ಚಿಂತನೆಯನ್ನು ನಡೆಸೋಣ ಅಂತ ಹೇಳಿ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ನಮಸ್ಕಾರ.